ನಮ್ಮ ಫಸಲು ತಯಾರಾಗಿದೆ. ನಾವು ಇವತ್ತು ಕಟಾವು ಮಾಡೋಣ. ಅಮ್ಮ, ನಾನು ಕೂಡ ಅಪ್ಪನ ಜೊತೆ ಕಟಾವು ಮಾಡ್ತೇನೆ. ನಾನು ಕೂಡ ಈಗ ದೊಡ್ಡವನಾಗಿದ್ದೇನೆ. ಹೌದು ಮೈನಾ, ಗೋಲು ಕೂಡ ನನ್ನ ಜೊತೆ ಕಟಾವ್ಗೆ ಸಹಾಯ ಮಾಡಲಿ. ಆವಾಗ ಬೇಗ ಕಟಾವು ಮುಗಿಸ್ಬೋದು. ನಾಳೆಗೆ ಮಳೆ ಬರ್ತದೆ ಅಂತ ಮೋಡ ಗೆಳತಿ ಹೇಳಿ ಹೋಗಿದ್ದಾಳೆ. ನಾವು ಇವತ್ತೇ ಕಟಾವು ಶುರು ಮಾಡಿದರೆ ನಾಳೆಗೆ ಕೆಲಸ ಮುಗೀತದೆ. ನಂತರ ನಾವು ವರ್ಷ ಇಡೀ ಆರಾಮವಾಗಿ ಕಳಿಬೋದು. ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ನಿಮಗೆ ಅಡುಗೆ ಮಾಡಿ ತಗೊಂಡು ಬರ್ತೇನೆ. ನೀವು ಕಟಾವು ಮಾಡ್ತಾ ಇರಿ. ಆಮೇಲೆ ನಾನು ಕೂಡ ನಿಮ್ಮ ಜೊತೆ ಕೆಲಸಕ್ಕೆ ಸೇರಿಕೊಳ್ತೇನೆ. ಅಮ್ಮ, ಇವತ್ತು ಕಿಚಡಿ ಮಾಡ್ಕೊಂಡು ಬನ್ನಿ. ಆಯಿತು ಗೋಲು, ನಿನಗೆ ಇಷ್ಟವಾದ ಕಿಚಡಿನೇ ಮಾಡಿಕೊಂಡು ಬರ್ತೇನೆ. ಇನ್ನೊಂದು ಕಡೆ ಕೌವನ ಗದ್ದೆಯಲ್ಲಿ ಕೂಡ ಫಸಲು ಕಟಾವಿಗೆ ಬಂದಿತ್ತು. ಆದರೆ ಕಟಾವು ಮಾಡೋದಕ್ಕೆ ಜಗಳ ಶುರುವಾಗಿತ್ತು. ಇವತ್ತೇ ಕಟಾವು ಶುರು ಮಾಡಬೇಕು. ನೋಡು ಕವಿ, ಎಲ್ಲರೂ ಸೇರಿ ಕಟಾವು ಮಾಡಬೇಕು. ಜಗ್ಗು, ನೀನು ಈಗ ದೊಡ್ಡವನಾಗಿದ್ದೀಯ. ನೀನು ಕೂಡ ಕೆಲಸ ಮಾಡಬೇಕು. ನನಗೆ ಆಗಲ್ಲ. ನನಗೆ ಇಂತಹ ಕೆಲಸಗಳನ್ನೆಲ್ಲ ಮಾಡಿ ಅಭ್ಯಾಸನೂ ಇಲ್ಲ. ನನ್ನಮ್ಮ ನನ್ನನ್ನು ಎಷ್ಟು ಮುದ್ದಿನಿಂದ ಸಾಕಿದ್ದಾರೆ. ಹೊಟ್ಟೆ ತುಂಬಬೇಕು ಅಂದರೆ ಕೆಲಸ ಮಾಡಬೇಕು. ನನಗೆ ಆಗಲ್ಲ. ನಾಳೆ ಮಾಡೋಣ. ನಾಳೆ ಮಳೆ ಬರ್ತದೆ ಅಂತ ಗೊತ್ತಿಲ್ವ ನಿಂಗೆ? ನೋಡಿ, ನೀವೊಬ್ಬರೇ ಈ ಕೆಲಸ ಮಾಡಿ, ನಾನು ಹೋಗ್ತೇನೆ. ಅಮ್ಮ, ನಾನು ಕೂಡ ಬರ್ತೇನೆ. ಕೌವನಿಗೆ ಈಗ ಬೇರೆ ದಾರಿನೇ ತೋಚ್ತಾ ಇರಲಿಲ್ಲ. ಅವನು ಒಬ್ಬನೇ ಈಗ ಇಡೀ ಹೊಲದ ಕೆಲಸ ಮಾಡಬೇಕಿತ್ತು. ಸಂಜೆಯವರೆಗೆ ಸುಮಾರು ಕಟಾವು ಮಾಡ್ತಾನೆ. ಮರುದಿನಕ್ಕೆ ಮೈನಾ ಹಕ್ಕಿ ಶ್ಯಾಮ್ ಹಕ್ಕಿಯ ಕಟಾವು ಮುಗಿದು ಮನೆಗೆ ಧಾನ್ಯವನ್ನು ತಂದಿದ್ರು. ಅಂತೂ ನಮ್ಮ ಪರಿಶ್ರಮ ಫಲ ಕೊಟ್ಟಿದೆ. ಇನ್ನು ಇವತ್ತು ಮಳೆ ಬಂದರೂ ಆರಾಮವಾಗಿ ಮಲಗ್ಬೋದು. ಆದರೆ ಇಲ್ಲಿ ಕವ್ವ ನಿನ್ನೆ ಸ್ವಲ್ಪ ಕಟಾವು ಮಾಡಿದ್ದ. ಇವತ್ತು ಕೂಡ ಒಬ್ಬನೇ ಕಟಾವು ಮಾಡ್ತಿದ್ದ. ಕೆಲಸ ಸಾಗ್ತಾ ಇರಲಿಲ್ಲ. ಅವನಿಗೆ ಸುಸ್ತಾಗಿತ್ತು. ಮಳೆಯ ವಾತಾವರಣ ಕೂಡ ಆಗಿತ್ತು. ಎಲ್ಲ ಕಟಾವು ಮಾಡಲಿಕ್ಕೆ ಆಗಲ್ಲ ಅನ್ನಿಸ್ತಾ ಇದೆ. ಕಷ್ಟಪಟ್ಟು ಬೆಳೆಸಿದ ಧಾನ್ಯ ಹಾಳಾಗ್ತಾ ಇದೆ. ಇರೋ ಸ್ವಲ್ಪ ಧಾನ್ಯನ ತಗೊಂಡು ಇಲ್ಲೇ ಎಲ್ಲಾದರೂ ಇಡ್ತೇನೆ. ಕವ್ವ ಅಲ್ಲೇ ಇದ್ದ ಮರದ ಪೊಟರೆಯಲ್ಲಿ ಆ ಧಾನ್ಯನ ಇಡ್ತಾನೆ. ಮತ್ತೆ ತನ್ನ ಕೆಲಸದಲ್ಲಿ ತೊಡಗ್ತಾನೆ. ಆವಾಗ ಮಳೆ ಬರೋದಕ್ಕೆ ಆರಂಭ ಆಗ್ತದೆ. ಅಯ್ಯೋ, ನನ್ನ ಫಸಲೆಲ್ಲ ಹಾಳಾಗ್ತಾ ಇದೆ. ನಾನು ಮೊದಲೇ ಕಟಾವಿಗೆ ಶುರು ಮಾಡಿದ್ದಿದ್ರೆ ನನ್ನ ಆಹಾರ ಉಳಿತಾ ಇತ್ತು. ಕಷ್ಟಪಟ್ಟಿದ್ದು ಎಲ್ಲ ನೀರಲ್ಲಿ ಹೋಗ್ತಾ ಇದೆ. ಕವ್ವ ಆ ಮರದ ಪೊಟರೆಯಲ್ಲಿ ಸುಸ್ತಾಗಿ ಮಲಗಿಬಿಡ್ತಾನೆ. ರಾತ್ರಿಯಾಗಿ ಬೆಳಗಾಗಿತ್ತು. ಆದರೆ ಮಳೆ ಮಾತ್ರ ನಿಂತಿರಲಿಲ್ಲ. ಎಲ್ಲ ಫಸಲು ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಬಚ್ಚಿಟ್ಟಿದ್ದ ಸ್ವಲ್ಪ ಧಾನ್ಯ ಮಾತ್ರ ಕವ್ವನಿಗೆ ಉಳಿದಿತ್ತು. ಅಮ್ಮ, ನನಗೆ ತುಂಬ ಹಸಿವಾಗ್ತಾ ಇದೆ. ಅಪ್ಪ ಯಾಕೆ ಮನೆಗೆ ಬಂದಿಲ್ಲ? ನನಗೂ ಹಸಿವಾಗ್ತಿದೆ ಜಗ್ಗು. ನಾವು ಕೂಡ ನಿನ್ನ ಅಪ್ಪನಿಗೆ ಸಹಾಯ ಮಾಡ್ಬೋದಿತ್ತು. ಇವತ್ತು ಆ ಹಕ್ಕಿಗಳ ತರಹ ಆರಾಮಾಗಿ ಕುಳಿತು ತಿನ್ಬೋದಿತ್ತು. ನಾವು ಉದಾಸೀನ ಮಾಡಿದ್ವಿ. ಆದರೆ ಇಲ್ಲಿ ಕವ್ವ ಆ ಮರದ ಪೊಟರೆಯಲ್ಲಿ ಆರಾಮವಾಗಿ ದಿನ ಕಳೀತಾ ಇದ್ದ. ಒಂದು ಕಾಡು, ಅಲ್ಲಿ ಮೈನಾ ಹಕ್ಕಿ ಮತ್ತೆ ಅವಳ ಮಕ್ಕಳು, ಮತ್ತೆ ಕವ್ವ ಕವ್ವಿ ಅವರ ಮಕ್ಕಳು, ಸಿರಿ ಮತ್ತೆ ಹರಿತೋತ ಅವರ ಮಕ್ಕಳು ಜೊತೆಯಾಗಿ ಒಂದೇ ಕಡೆ ವಾಸಿಸ್ತಾ ಇದ್ರು. ಈ ಹಕ್ಕಿಗಳ ಮಕ್ಕಳ ಮೇಲೆ ಒಂದು ಗಿಡುಕನಿಗೆ ಕಣ್ಣಿತ್ತು. ಅವನು ಹೇಗಾದ್ರೂ ಮಾಡಿ ಆ ಹಕ್ಕಿಯ ಮರಿಗಳನ್ನ ತಿನ್ಬೇಕು ಅಂತ ಕಾಯ್ತಾ ಇದ್ದ. ಆದ್ರೆ ಎಲ್ಲ ಹಕ್ಕಿಗಳು ಒಟ್ಟಾಗಿ ಇರ್ತಿದ್ರಿಂದ ಗಿಡುಗನಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಒಂದಿನ ಗಿಡುಗ ಒಂದು ಪ್ಲಾನ್ ಮಾಡ್ತಾನೆ. ಕವ್ವ ಇದ್ದಲ್ಲಿಗೆ ಗಿಡುಗ ಹೋಗ್ತಾನೆ. ಕವ್ವರನ್ನ ಹೊಗಳಿ ಹೊಗಳಿ ಮಾತಾಡ್ತಾನೆ. ನೀನು ಯಾಕೆ ನಮ್ಮ ದೊಡ್ಡ ಕಾಡಿನೆಡೆಗೆ ಹಾರಾಡ್ಕೊಂಡು ಬರಬಾರ್ದು? ನೀನಂತೂ ತುಂಬಾ ವೇಗವಾಗಿ ಹಾರ್ತೀಯ, ನಮ್ಮ ಥರನೇ. ನೀನು ಯೂರಿಗಳ ಜೊತೆ ಇರೋದಕ್ಕಿಂತ ನಮ್ಮ ಜೊತೆ ಇರ್ಬೋದಲ್ವಾ? ಅಷ್ಟು ಹೇಳಿ ಅಲ್ಲಿಂದ ಹಾರಿ ಹೋಗುತ್ತೆ. ಇವಾಗ ಕವ್ವ ಉಬ್ಬಿ ಹೋಗಿದ್ದ. ಅವನು ತನ್ನ ಪರಿವಾರನ ಕರ್ಕೊಂಡು ಆ ಗಿಡುಗಗಳ ಕಾಡಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದಕ್ಕೆ ಕವಿ ಹೇಳ್ತಾಳೆ,
ಇಲ್ಲ, ನಾನು ಬರಲ್ಲ. ನನಗೆ ತುಂಬ ಭಯ ಆಗುತ್ತೆ. ನಾವು ಇಲ್ಲೇ ಇರೋಣ, ಇಲ್ಲೇ ಚೆನ್ನಾಗಿದ್ದೇವೆ, ಎಲ್ಲರೂ ಒಟ್ಟಾಗಿದ್ರೇನೆ ಸೇಫ್ ಅಂತ ಹೇಳ್ತಾಳೆ. ಆದರೆ ಕವ್ವನಿಗೆ ಅವಳ ಮಾತು ಕೇಳಿಸೋದೇ ಇಲ್ಲ. ನೀವ್ಯಾರು ಬೇಡ, ನಾನೊಬ್ಬನೇ ಹೋಗ್ತೇನೆ ಅಂತ ಕವ್ವ ಗಿಡುಗ ಇರೋ ಕಾಡಿನ ಕಡೆಗೆ ಹರಡ್ತಾನೆ. ಗಿಡುಗ ಕವ್ವ ಬರೋದನ್ನೇ ಕಾಯ್ತಾ ಇದ್ದ. ಕವ್ವ ಬಂದ ಕೂಡಲೇ ಗಿಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕವ್ವನಿಗೆ ತನ್ನ ತಪ್ಪು ಏನು ಅಂತ ಗೊತ್ತಾಯ್ತು. ಗಿಡುಗನ ಪ್ಲಾನ್ ಕೂಡ ಅರ್ಥ ಆಯ್ತು. ನಾವೆಲ್ಲ ಜೊತೆಯಲ್ಲಿದ್ರೆ ಗಿಡುಗನಿಗೆ ನಮ್ಮನ್ನ ತಿನ್ನಲು ಆಗಲ್ಲ ಅಂತ ನನ್ನನ್ನ ಬೇರೆ ಕಳಿಸಿದ್ದಾನೆ ಅಂತ. ಹೇಗೋ ಗಿಡುಗನಿಂದ ತಪ್ಪಿಸಿಕೊಂಡು ವಾಪಸ್ ಬರ್ತಾನೆ ಕವ್ವ. ಅವನ ಸ್ಥಿತಿಯನ್ನ ನೋಡಿದ ಹಕ್ಕಿಗಳು ಒಗ್ಗಟ್ಟಾಗಿ ಗಿಡುಗನಿಗೆ ಎದುರಾಗಿ ನಿಲ್ತವೆ. ಎಲ್ಲರನ್ನ ನೋಡಿದ ಗಿಡುಗ ವಾಪಸ್ ಆಗ್ತಾನೆ. ಅದಕ್ಕೆ ಹೇಳೋದು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ.